ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭಮರ್ಜನ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದ ಫ್ರೆಶ್ ಅಪ್ ಆದ್ವಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಜಸ್ಟ್ ಎದ್ಬಿಟ್ಟು ನಾವು ಮೇಲ್ಗಡೆ ಬಂದ್ವಿ. ಹಾಗೆ ಲೈಟಾಗಿ ವಾಕ್ ಮಾಡೋಣ ಅಂತೇಳಿ. ತುಂಬ ಚೆನ್ನಾಗಿದೆ ವಾತಾವರಣ. ವಾಕ್ ಮಾಡಿ ಆಯಿತಾ, ನಾವು ಇವಾಗ ಮುಂದಿನ ಕೆಲಸಕ್ಕೆ ರೆಡಿ ಆಗೋಣ. ಇವತ್ತು ಭಾನುವಾರ ಇರೋದ್ರಿಂದ ಪೇಪರಲ್ಲಿ ಏನು ವಿಶೇಷತೆ ಇರ್ತೈತಿ ನೋಡೋಣ. ಮಂದನ ಮಾಸ್ಟರ್ ಸ್ಟ್ರೋಕ್. ನೆನೆಯಲ್ಲೂ ಕರೆಯುವ ಹಸಿರು. ಮಳೆಯ ಜಾಡು ಹಿಡಿದು ಹೊರಟ ಪಯಣ. ಸ್ವಚ್ಛ ಮಾಡಿದ ಸ್ಥಳಗಳಲ್ಲೇ ಮತ್ತೆ ಕಸ. ರೋಟರಿ ಸಂಸ್ಥೆಯ ಕೊಡುಗೆ ಶ್ಲಾಘನೀಯ. ಕಣ್ಮರೆಯಾದ ಕೆಸರಾಟ. ಹೌಸ್ ಆಫ್ ಹಿಮಾಲಯಾಸ್, ಉತ್ತರಾಖಂಡದ ಹೆಮ್ಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದು. ಉಗ್ರ ಶಿಬಿರ ಮರು ನಿರ್ಮಾಣ. ಎಪಿಎಂಸಿಗಳಿಗೆ ಹೊಸ ಚೈತನ್ಯ ನೀಡಿದ ಸಚಿವ ಶಿವಾನಂದ ಪಾಟೀಲ್. ಅಕ್ಕಿ ಬೇಳೆ ದರ ಇಳಿಕೆ. ಜೈನ ಮುನಿಯಿಂದ ಪ್ರಧಾನಿ ಮೋದಿಯವರಿಗೆ ಧರ್ಮಚಕ್ರವರ್ತಿ ಬಿರುದು ಪ್ರದಾನ. ವಿಶ್ವವಿಖ್ಯಾತ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಭಾಗಿಯಾದ ಉದ್ಯಮಿ ಅದಾನಿ ಕುಟುಂಬ. ಹೊಸ ಯುಗದ ಶುಭಾರಂಭ. ಮೋದಿ ಶುಕ್ಲಾ ಮಾತುಕತೆ. ಪರವಾಗಿಲ್ಲ, ಚೆನ್ನಾಗಿ ಬರ್ತಿದ್ದಾರೆ. ಭಾನುವಾರದ ವಿಶೇಷತೆಗಳೆಲ್ಲ ಇದೆ. ಇವಾಗ ನಾವು ಸ್ನಾನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಕಾರ್ಯಕ್ರಮವನ್ನು ಮಾಡೋಣ. ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡ್ವಿ. ಜಸ್ಟ್ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದ್ವಿ. ಇವತ್ತು ಭಾನುವಾರ ಇರೋದ್ರಿಂದ ಒಂದು ಸ್ಮಾಲ್ ಕೆಲಸ ಇದೆ, ಆಚೆ ಕಡೆ ಹೋಗ್ಬೇಕಾ. ನಾನಿವಾಗ ಹುಬ್ಳಿ ಹೊರಡ್ತಾ ಇದ್ದೀನಿ. ಹೊರಡೋ ಸಮಯ ಇವಾಗ. ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡೋಣ. ನಾವು ಇವಾಗ ಆನ್ ದಿ ವೇ ಟು ದ ಹುಬ್ಳಿ ಇದ್ದೇವೆ. ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ. ಯಾವ ಸಮಯದಲ್ಲಿ ಬೇಕಾದರೂ ಮಳೆ ಬರ್ಬೋದು, ಬಿಸಿಲು ಬರ್ಬೋದು. ಹುಬ್ಳಿಗೆ ಹೋಗ್ತಾ ಇದ್ವಿ. APMCಲಿ ಸ್ವಲ್ಪ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಹಾಗೆ ಆನ್ ದಿ ವೇ ಹೊರಡೋಣ. ತೆಂಗಿನಕಾಯಿ ತಗೋಬೇಕಿತ್ತು.
ತೆಂಗಿನಕಾಯಿ ತೊಗೊಳಕ್ಕೆ ಬಂದ್ರೆ ಇವಾಗ ತೆಂಗಿನಕಾಯಿ ತೊಗೊಂಡಾಯ್ತಾ, ಲಿಂಬೆಹಣ್ಣು ಇದೆ, ಲಿಂಬೆಹಣ್ಣು ತೊಗೊಂಡು ಬಾಳೆಹಣ್ಣು ತೊಗೋಬೇಕು, ಎರಡು ತೊಗೊಂಡು ಕೊಟ್ಬಿಟ್ಟು ಎಪಿಎಂಸಿ ಮಾರ್ಕೆಟ್ ನೋಡ್ರಿ ಯಾವ ಥರ ಇದೆ ಅಂತ ಹೇಳಿ. ಅಣ್ಣ ಹೆಂಗೆ ನಿಂಬೆ ಹಣ್ಣು ತೊಳೆದಿತ್ತಾ? ನಿಂಬೆಹಣ್ಣು ತೊಗೊಂಡಾಯ್ತಾ? ಇವಾಗ ಬಾಳೆಹಣ್ಣು ತೊಗೊಂಡೆ ಹೌದಾ. ಬಾಳೆಹಣ್ಣು ಐತೆ ಇಲ್ಲೇ ಹೇಳೋಣ. ಅಣ್ಣ ಹೆಂಗ ಬಾಳೆಹಣ್ಣು ಹೆಂಗ ಬಾಳೆಹಣ್ಣು ಏಲಕ್ಕಿ 80 ರೂಪಾಯಿ ಕೆಜಿ ಐತ್ರಿ. ಗೋಣಿ ಸಮೇತ 70 ರೂಪಾಯಿ ಕೆಜಿ ಐತಿ. 30 ರೂಪಾಯಿ ಕೆಜಿ ಐತಿ. ಇದು ಹೆಂಗೆ? ಇದು ಗೋಣಿ ಸಮೇತ 70 ರೂಪಾಯಿ ಸರ್. ಫುಲ್ ಗೊನಿಗೆ ಫುಲ್ ಗೊನಿಗೆ 1 ಕೆಜಿ ಕೊಡಂಗಿಲ್ಲ ಅಲ್ಲ? ಇದು ಕಟ್ ಮಾಡಿ ಕೊಟ್ಟಿಲ್ಲ ಸರ್. ಭಾಳ ಸಣ್ಣದು ಬೇರೆದಿಲ್ಲ ಅಲ್ಲಿ ಇತ್ತಲ್ಲ ಅದು? ಅದೇ ಸರ್, ಅದು ಪೂರ ಗೋಣಿ ಕೊಡ್ತೀವಿ ಸರ್. ಅಯ್ಯೋ ಆಯ್ತು, ಅದ್ರಾಗ ಕಟ್ ಮಾಡಿ ಇರ್ತೇವೆ ಸರ್. ಸಣ್ಣದು ನೋಡ್ರಿ ಲೆಕ್ಕನ ಹಾಕಿಲ್ಲ ಸರ್. ಅಣ್ಣ ಬಾಳೆಹಣ್ಣು ಹೆಂಗ? ಕಡಿಮೆ ಇಲ್ಲ ಅಣ್ಣ? 80 ರೂಪಾಯಿ 90 ಕೊಡು ಹೋಲಿ ಅಣ್ಣ. 1 ಕೆಜಿ ಕೊಡು. ಬಾಳೆಹಣ್ಣು ತೊಗೊಂಡಾಯ್ತಾ? ಆಲ್ಮೋಸ್ಟ್ ಬಂದಿರೋದ ಕೆಲಸ ಎಲ್ಲ ಆಯ್ತಾ? ನಾವು ಇವಾಗ ನಿಯರ್ ಟು ಬೇರೆ ದೇವರಿಗೆ ಹೋಗ್ತಾ ಇದ್ದಾವೆ. ಎಪಿಎಂಸಿಯಿಂದ ಇವಾಗ ಕನೆಕ್ಟ್ ಆದ್ವಿ. ಮಳೆಗಾಲ ಅಲ್ಲ, ನಮ್ಮ ಉಣಕಲ್ ಕೆರೆ ಸಿಕ್ಕಾಪಟ್ಟೆ ತುಂಬಿಬಿಟ್ಟದ. ನೀರಿಗೆ ಏನು ಕೊರತೆ ಇಲ್ಲ ಇವಾಗ. ಸಂಡೇ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಇವತ್ತು ಭಾನುವಾರ ಇರೋದ್ರಿಂದ ಕಾಲೇಜಸ್ ಎಲ್ಲ ರಜೆ ಇದೆ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಇರೋರು ಇಲ್ಲ. ನಾವು ಇವಾಗ ಎಕ್ಸಾಕ್ಟ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆ ದಾಟ್ಕೊಂಡು ಹೆಸರು ಹತ್ರ ಹೊರತಾ ಇದ್ದಾರೆ. ಹೊಸೂರು ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ. ಫ್ಲೈಓವರ್ ನಡೀತಾ ಇರೋ ಕಾರಣ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ನಾವು ಇವಾಗ ಚೆನ್ನಮ್ಮ ಸರ್ಕಲ್ ಹುಬ್ಬಳ್ಳಿ. ಚೆನ್ನಮ್ಮ ಸರ್ಕಲಲ್ಲಿ ಫ್ಲೈಓವರ್ ರೆಡಿ ಆಗ್ತಿದ್ದಾರೆ, ನೀವು ನೋಡ್ತಿದ್ರಿ. ಸ್ವಲ್ಪ ಇವಾಗ ಸಮಸ್ಯೆ ಆಗಿದೆ. ಫ್ಲೈಓವರ್ ಆದ್ಮೇಲೆ ಮಾತ್ರ ಭಾಳ ಬ್ಯೂಟಿಫುಲ್ ಇದೆ. ಬ್ಲೂಪ್ರಿಂಟ್ ಚೆನ್ನಾಗಿದೆ.
ನೀವು ನೋಡ್ತಾ ಇದ್ದಾರೆ ಕಮ್ಮರಿಪೇಟೆ ಪೊಲೀಸ್ ಸ್ಟೇಷನ್ ರೋಡ್ ಇದೆ. ಇಲ್ಲಿ ಮಳೆ ಆಗಿರೋ ತರ ಕಾಣ್ತಾ ಇದೆ. ನಾವು ಮಂಕಾಪುರ ಚೌಕ್ ಕಡೆ ಹೊರಡ್ತಾ ಇದ್ವಿ. ಇಲ್ಲಿ ಒಂದು ಶ್ರೀ ಸುಕ್ಷೇತ್ರ ದಕ್ಷಿಣ ಕೇದಾರಲಿಂಗೇಶ್ವರ ಜ್ಯೋತಿಬಾ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೊರಡೋಣ. ದೇವಸ್ಥಾನ ಎಲ್ಲ ಯಾವ ಥರ ಇದೆ ಅಂತೇಳಿ. ತೆಂಗಿನಕಾಯಿ ಓಡೋಣ ಇವಾಗ. ನಾವು ಸುಕ್ಷೇತ್ರ ಕೇದಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಆಶೀರ್ವಾದ ಪಡ್ಕೊಂಡ್ವಿ. ಇನ್ನು ನೀವು ಹೊರಡೋ ಸಮಯ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಆಲ್ಮೋಸ್ಟ್ ಅಲ್ಲ ಇಲ್ಲಿ ಬಿದಿರ, ಬಾಂಬು, ಏಣಿಗಳು ಎಲ್ಲ ಸಿಗ್ತಾವೆ ಈ ರೋಡ್, ಕಮ್ಮರಿಪೇಟೆ ರೋಡ್. ಇಲ್ಲಿ ಮಾತ್ರ ಹ್ಯಾವಿ ಟ್ರಾಫಿಕ್. ಯಾವಾಗಲೂ ಹಿಂಗೆ ಇರ್ತೈತೆ ನೋಡ್ರಿ ಏರಿಯಾ. ಮಳೆ ಸ್ಟಾರ್ಟ್ ಆಯ್ತು. ನಾವಿವಾಗ ನಿಯರ್ ಟು ಇಂಡಿ ಪಂಪ್ ಹತ್ರ ಇದ್ದೇವೆ.
ಹಿಂದ್ಗಡೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಇದೆ. ನೋಡ್ರಿ ಇಲ್ಲ ಮಳೆನೇ ಇಲ್ಲ. ನೇಟು ನಾವು KSRTC ಡಿಪೋ ಹತ್ರ ಇದ್ದೇವೆ, ಗೋಪಾಲ್ ರೋಡದ. ಎಲ್ಲಿ ನೋಡ್ತಿರೋ ಟ್ರಾಫಿಕ್ ಪೊಲೀಸ್. ನಾವು ಇವಾಗ ನಿಯರ್ ಟು ಉಣಕಲ್ ಲೇಕ್ ಹತ್ರ ಇದ್ದೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬಿಸಿಲೈತೆ. ಅಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ಹಳೆ ಹುಬ್ಳಿ ಒಳಗಡೆ. ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲ ಫ್ಯಾಮಿಲಿಗಳು ಆಲ್ಮೋಸ್ಟ್ ಔಟಿಂಗ್ ಬಂದಿದ್ದಾರೆ, ಊಟ ಮಾಡ್ತಿದಾರೆಲ್ಲ ಪಾರ್ಕಲ್ಲಿ ಕೂತ್ಕೊಂಡು. ಉಣಕಲ್ ಲೇಕ್ ಇದು ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿದೆ ಈ ರೋಡ್ ಆಲ್ಸೋ. ಎಲ್ಲ ಹುಡುಗರಿಗೂ ಸ್ಕೂಲ್ ರಜೆ ಇರೋದ್ರಿಂದ ಕ್ರಿಕೆಟ್ ಆಡತ್ತಾರೆ ಎಲ್ಲರೂ ಮಸ್ತ್ ಇವತ್ತು. ನಾವಿವಾಗ ನಿಯರ್ ಟು ಶ್ರೀ ಕರಿಯಮ್ಮನ ದೇವಸ್ಥಾನ ಹತ್ರ ಇದ್ದೇವೆ. ಮೊನ್ನೆ ನಾನು ರೀಚ್ ಆಗೋದು ಇನ್ನೊಂದು 5 ಮಿನಿಟ್ಸ್ ಆಗ್ತಿತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ. ಜಸ್ಟ್ ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆಗೋಣ. ಇವಾಗ ಫ್ರೆಶ್ ಅಪ್ ಆದ್ವಿ. ಮಾರ್ನಿಂಗ್ ಸ್ವಲ್ಪ ಮೇಲ್ ಚೆಕ್ ಮಾಡೋಕ್ಕಾಗಿರಲಿಲ್ಲ. ಸರಿ ಇವಾಗ ಮೇಲ್ಸ್ ಎಲ್ಲ ಚೆಕ್ ಮಾಡಿಬಿಡೋಣ. ತುಂಬ ಟೈಮ್ ಆಗೈತೆ, ಊಟ ಮಾಡೋದು ಲೇಟ್ ಆಗೈತೆ. ಮೇಲ್ ಚೆಕ್ ಮಾಡ್ಕೊಂಡು ಊಟಕ್ಕೆ ಹೋಗ್ಬಿಡೋಣ. ಮೇಲ್ಸ್ ಎಲ್ಲ ಚೆಕ್ ಮಾಡಿ ಆಯಿತಾ. ಟೈಮ್ ಇವಾಗ 4 ಗಂಟೆ 4 ನಿಮಿಷ. ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂದು ಒಂದಿಂದ ಪ್ಲ್ಯಾನ್ ಮಾಡೋಣ. ಊಟ ಎಲ್ಲ ಆಯಿತು. ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್, ಬೇರೆ ಏನು ಡಿಫ್ರೆಂಟ್ ಇಲ್ಲ. ವರ್ಕ್ ಮಾಡ್ತಾ ಮಾಡ್ತಾ ಹಾಗೆ ಬ್ರೌಸ್ ಮಾಡ್ತಾ ಕೂತಿದ್ದೆ. ತುಂಬ ಚೆನ್ನಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ. ಏನಪ್ಪ ಅಂತಂತಂದ್ರೆ ಕೊಟ್ಟಿಯೂರು ದೇವಸ್ಥಾನ ಮೊನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೋಗಿ ಬಂದಾಗಿಂದ ಹ್ಯಾವಿ ಅಂದರೆ ಹ್ಯಾವಿ ವೈರಲ್ ಆಗಿಬಿಟ್ಟಿದೆ ರೀಲ್ಸ್ ಎಲ್ಲ. ದೇವಸ್ಥಾನ ಶಿವನ ದೇವಾಲಯದ ದಕ್ಷಿಣ ಕಾಶಿ ಅಂತ ಕರೀತಾರಂತ, ಹಿಡನ್ ದಕ್ಷಿಣ ಕಾಶಿ ಅಂತ ಕರೀತಾರಂತ. ತುಂಬ ಅದ್ಭುತವಾಗಿದೆ. ಕೇವಲ ಏನಪ್ಪ ಅಂತಂತಂದ್ರೆ 28 ದಿವಸಗಳು ಮಾತ್ರ ಓಪನ್ ಇರ್ತೈತೆ ಒಂದು ವರ್ಷದಲ್ಲಿ. ಅದು ತುಂಬ ಒಳ್ಳೆಯ ಇತಿಹಾಸನ ಹೊಂದಿದೆ.
ದೈವಿಕ ಪವರ್ಗಳನ್ನು ಹೊಂದಿದೆ. ತುಂಬ ತುಂಬ ಭಕ್ತಾದಿಗಳು ಅಪಾರದ ಸಂಖ್ಯೆಯಲ್ಲಿ ಹೋಗ್ತಿದ್ದಾರೆ. ಅದು ಟ್ರೆಂಡ್ ಆಗಿಬಿಟ್ಟೈತಿ ಇವಾಗ. ಜನ ಹೋಗ್ತಿದ್ದಾರೆ. ಯಾವ ರೀಲ್ಸ್ ನೋಡಿದ್ರು ಕೊಟ್ಟಿಯೂರು ದೇವಸ್ಥಾನ ಚೆನ್ನಾಗಿದೆ. ಮತ್ತು ಪವರ್ಫುಲ್ ಇದ್ದಲ್ಲೇ ಜನ ಬಿಲೀವ್ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿ ವಿಶಿಷ್ಟತೆ, ವಿವಿಧತೆ ಮತ್ತು ವಿಭಿನ್ನತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ನೋಡ್ತಾ ಇದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಕೊಟ್ಟಿಯೂರು ದೇವಸ್ಥಾನ ನೋಡೋಣ ಯಾವಾಗ ಟೈಮ್ ಸಿಗುತ್ತೋ ಪ್ಲ್ಯಾನ್ ಮಾಡೋಣ. ಕೊಟ್ಟಿಯೂರು ಟೆಂಪಲ್, ಅ ಡಿವೈನ್ ಔರಾ ಇನ್ ದ ವರ್ಲ್ಡ್, ಕೇರಳ ಟೂರಿಸಂ. ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡಿದಂಗೆ ಒಂದು ನಾಯಿ ಮರಿಗಳನ್ನ ಸಾಕೋಣಷ್ಟು ಜಾಗದಲ್ಲಿ ಇದನ್ನ ಸಾಕ್ಬೋದು ಅನ್ನೋ ಮೈಂಡಲ್ಲಿ ನಾವು ಅನ್ಕೊಂಡ್ವಿ. ಅಲ್ಲ ಇದನ್ನ ಸಾಕ್ಬೋದು. ಇದನ್ನ ಹೇಳ್ಬೇಕು. ಸರಿ ಪಾಪ, ಆಯ್ತು, ಓಕೆ. ನಾನು ಮಾತಾಡ್ತೇನೆ ತೋನಿಗೆ. ಇವತ್ತಿನ ಅಪ್ಡೇಟ್ಸ್ ಎಲ್ಲ ಮುಗಿದ್ವ. ಫ್ರೆಂಡ್ ಕಾಲ್ ಅಟೆಂಡ್ ಮಾಡಿದ್ದ. ಇವಾಗ ಬೆಳಗ್ಗೆ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋಕ್ಕಾಗಿರಲಿಲ್ಲ. ಇವಾಗ ಹೋಗೋಣ. ಕಾರ್ನ್ ಹಾಕಿದ್ದಾರೆ ನೋಡ್ರಿ, ಎಲ್ಲ ತಿಂದಿದ್ದಾವೆ. ಇನ್ನೂ ಸ್ವಲ್ಪ ಉಳಿಸಿದ. ಫೀಡರಲ್ಲಿ ಫುಡ್ ಇದೆ, ಖಾಲಿ ಅದನ್ನು ನಾಳೆ ಹಾಕೋಣಂತೆ. ಇದೇ ನೋಡ್ತಿದ್ರಿ, ಇದು ಸೆಕೆಂಡ್ ಫೀಡರ್ ಇದೆ. ಇದರಲ್ಲೂ ಸ್ವಲ್ಪ ಫುಡ್ ಸ್ಟಾಕ್ ಇದೆ. ಟೋಟಲಿ ನಾಳೆ ಬಂದ 2 ಫೀಡರ್ನ ಫಿಲ್ ಮಾಡೋಣ. ಅದೇ ರೀತಿ ಮೊನ್ನೆ ನಾವು ಡ್ರಿಂಕರಲ್ಲಿ ನೀರು ಹಾಕಿದ್ವಿ, ಅರ್ಧ ಖಾಲಿಯಾಗಿದೆ ಅಷ್ಟೆ, ಇನ್ನೂ ಅರ್ಧ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಕೋಳಿಗಳು, ಹುಂಜಗಳು ಆರಾಮಾಗಿದ್ದಾವೆ. ನಾವು ಬಂದಿರೋ ಕೆಲಸ ಎಲ್ಲ ಮುಗಿತಾ, ನಾವು ಇದನ್ನ ಕ್ಲೋಸ್ ಮಾಡಿಬಿಡೋಣ ಇವಾಗ. ಇವತ್ತಿನ ಕೋಳಿ ಮನೆ ಜವಾಬ್ದಾರಿ ಕಂಪ್ಲೀಟ್ ಆಯ್ತಾ. ಈ ಥರ ಕಂಟಿನ್ಯೂಸ್ ನೀರು ನಿಂದಿರ್ತಾ ಇದ್ದಾರೆ, ಸೊಳ್ಳೆಗಳು ಸ್ಟಾರ್ಟ್ ಆಗ್ತಾವೆ ಮನೆ ಒಳಗಡೆ. ಈ ಹೂಗಳು ಏನಿದೆ ಅಲ್ರಿ, ತುಂಬ ಅಂದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತವೆ. ಟೀಪೋ ಅಥವಾ ಡೆಕೋರೇಷನ್ ಟೇಬಲ್ ಮೇಲೆ ಇಟ್ಟರೆ. ಇಲ್ಲಿ ನೋಡ್ರಿ, ನಾವು ಯೂಸ್ ಮಾಡೋಂಗಿಲ್ಲ, ಡೈಲಿ ಹೂಗಳಾಗಿ ಅಲ್ಲೇ ಉದುರಿ ಹೋಗ್ತಾ ಇದ್ದಾವೆ. ಗಿಡ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾವು ಹೊರಡೋಣ ಇವಾಗ. ಆಲ್ಮೋಸ್ಟ್ ಅಲ್ಲ, ಇವತ್ತಿನ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಟೀ ಟೈಮ್ ಇದೆ, ಟೀ ಕುಡಿಯೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಅಪ್ಡೇಟ್. ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮಗೆ ಧನ್ಯವಾದಗಳು. ಬಾಯ್.